ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದೆಹಲಿ ಪ್ರಯಾಣ ರದ್ದುಗೊಳಿಸಿದ್ದು ಕೋಲಾರ ಪ್ರವಾಸ ಮುಗಿಸಿ ದೆಹಲಿಗೆ ತೆರಳಬೇಕಾಗಿತ್ತು. ಅಮಿತ್ ಶಾ ಬೆಂಗಳೂರು ನಿವಾಸದಲ್ಲೇ ಉಳಿದುಕೊಳ್ಳಲಿದ್ದಾರೆ. ಬಿಜೆಪಿ ಚಾಣಕ್ಯ ಕೋಲಾರದಲ್ಲಿ ನಿಗದಿಯಾಗಿತ್ತು. ಸಂಘಟನಾತ್ಮಕ ಸಭೆ ಕೂಡ ರದ್ದಾಗಿದ್ದು ಮೇ 2ರಂದು ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಹಿನ್ನೆಲೆಯಲ್ಲಿ ಪ್ರಣಾಳಿಕೆಯ ಅಂತಿಮ ಪರಿಶೀಲನೆಯನ್ನ ಅಮಿತ್ ಶಾ ನಡೆಸುತ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದೆಹಲಿ ಪ್ರಯಾಣ ಕೊನೆ ಕ್ಷಣದಲ್ಲಿ ರದ್ದಾಗಿದ್ದು ಮೇ 2ರಂದು ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಣಾಳಿಕೆಯ ಅಂತಿಮ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ. ಈ ಹಿನ್ನೆಲೆಯಲ್ಲಿ ದೆಹಲಿ ಪ್ರಯಾಣ ರದ್ದುಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅಪಪ್ರಚಾರ ಮಾಡಲು ಕಾಂಗ್ರೆಸ್ ಕೇಂಬ್ರಿಡ್ಜ್ ಅನಾಲಿಟಿಕ್ಸ್ ಸಂಸ್ಥೆಗೆ ಗುತ್ತಿಗೆ ನೀಡಿದೆಯಂತೆ. ಹೀಗಂತ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ಮಾಡಿದ್ದಾರೆ. ಕೇಂಬ್ರಿಡ್ಜ್ ಅನಾಲಿಟಿಕ್ಸ್ ಸಂಸ್ಥೆಗೆ ಕಾಂಗ್ರೆಸ್ 5 ಕೋಟಿ ರೂಪಾಯಿ ಗುತ್ತಿಗೆ ನೀಡಿದೆ ಅಂತ ಬೆಳಗಾವಿಯಲ್ಲಿ ಅನಂತಕುಮಾರ್ ಹೆಗಡೆ ಆರೋಪ ಮಾಡಿದ್ದಾರೆ. ಇದಕ್ಕೆ ಗೌರಿ ಸಂತಾನ ಹಾಗೂ ಎಲ್ಲಾ ವಿಚಾರವಾದಿಗಳ ಬೆಂಬಲ ಇದೆ ಅಂತಾನೂ ಹೇಳಿದ್ದಾರೆ. ಸ್ವಂತಕ್ಕೋಸ್ಕರ ಏನನ್ನೂ ಬಯಸದೇ ಇರತಕ್ಕಂಥ ಒಬ್ಬ ವ್ಯಕ್ತಿ, ಆದ್ರೆ ಈ ಪ್ರಧಾನಮಂತ್ರಿ ವಿರುದ್ಧ ಏನೆಲ್ಲ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇವರು. ಕೇಂಬ್ರಿಡ್ಜ್ ಅನಾಲಿಟಿಕಾ ಅಂತ ಒಂದು ಸಂಸ್ಥೆಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ 5 ಲಕ್ಷ ಕೋಟಿ ರೂಪಾಯಿ. ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಪತ್ರಿಕೆಯಲ್ಲಿ ಮೋದಿ ಅವ್ರ ವಿರುದ್ಧ ಬರೀರಿ, ಎಲ್ಲಾ ಪತ್ರಿಕೆಯಲ್ಲಿ ಬಿಜೆಪಿ ವಿರುದ್ಧ ಬರೀರಿ, ಎಲ್ಲಾ ಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಬರೀರಿ, ಎಲ್ಲಾ ವಿಚಾರವಾದಿಗಳು ಅವರು ಇವರು, ಈ ಗೌರಿ ಸಂತಾನ, ಆ ಮತ್ತೊಂದು ಸಂತಾನ, ಹುಚ್ಚ ಸಂತಾನ, ಮಳ್ ಸಂತಾನ ಎಲ್ಲದೂ ಇದಲ್ಲ, ಆ ಎಲ್ಲ ಸಂತಾನಗಳನ್ನು ಕರ್ಕೊಂಡ್ಬಂದು ರಸ್ತೆ ಮೇಲೆ ಪೆರೇಡ್ ಮಾಡಿಸೋದು, ಫೋಟೋ ಹಚ್ಕೊಂಡು ತಿರುಗೋದು, ಇದೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇವತ್ತು. ಯಾಕೆ? ದುಡ್ಡು. ಇನ್ನು ಇದೇ ವೇಳೆ ನಟ ಪ್ರಕಾಶ್ ರೈ ವಿರುದ್ಧ ವಾಗ್ದಾಳಿ ನಡೆಸಿದ ಅನಂತಕುಮಾರ್ ಹೆಗಡೆ ಪ್ರಕಾಶ್ ರೈ ನಾಲಿಗೆ ಬಿದ್ದು 2 ದೊಡ್ಡ ಮೊತ್ತಕ್ಕೆ ಹರಾಜು ಆಗಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಬಹುತೇಕ ಬುದ್ಧಿಜೀವಿಗಳು ಮಾರಾಟ ಆಗಿದ್ದಾರೆ. ಪ್ರಕಾಶ್ ರೈಗೆ ನಿದ್ದೆಗಣ್ಣಲ್ಲಿ ಹುಚ್ಚು ಹಿಡಿದಿದೆ ಅಂತ ವಾಗ್ದಾಳಿ ಮಾಡಿದ್ರು. ಇದೇ ಪ್ರಕಾಶ್ ರೈ ಎಷ್ಟು ದುಡ್ಡಿಗೆ ಮಾರಾಟ ಆಗಿದೆ ಗೊತ್ತೇನು ನಿಮ್ಗೆ? ಅವನ ನಾಲಿಗೆ ಬುದ್ಧಿ ಎಷ್ಟು ರೂಪಾಯಿಗೆ ಹರಾಜಾಗಿದೆ ಗೊತ್ತೇನು? ಬಹುತೇಕ ನೀವು ಕಂಗಲಾಗ್ತೀರಿ. ಇದೇ ಕೇಂಬ್ರಿಡ್ಜ್ ಅನಾಲಿಟಿಕಾ ಈ ರೀತಿಯ ಇವತ್ತು ಅನಂತಮೂರ್ತಿ ಅವರು ಇಲ್ಲಿ ಬಿಡ್ರಿ, ನಮ್ಮಲ್ಲಿರ್ತಕ್ಕಂಥ ಬಹುತೇಕ ಬುದ್ಧಿಜೀವಿಗಳು ಇವತ್ತು ಮಾರಾಟ ಆಗಿ ಹೋಗಿದ್ದಾರೆ. ಅವ್ರ ತಲೆಯಲ್ಲಿ ಇರುವುದಷ್ಟೇ. ಒಟ್ಟಾರೆ ಮೋದಿ ಅವ್ರನ್ನ ಆ ಪ್ರಕಾಶ್ ರೈ ಹೇಳ್ತಾನೆ, ನಾನು ಹಿಂದುತ್ವದ ವಿರೋಧಿ ಅಲ್ಲ, ಆದ್ರೆ ಅನಂತಕುಮಾರ್ ಹೆಗಡೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ವಿರೋಧಿ ಅಂತ. ನಿದ್ಗಣ್ಣಲ್ಲಿ ಹುಚ್ಚಿಡ್ಬೇಕಂದ್ರೆ ಹಿಂಗೆ ಹಿಡಬೇಕು. ನೆಟ್ಟಿಗಿದ್ದಾಗ ಹುಚ್ಚಿಡಿದ್ರೆ ಎದ್ವಾತದ್ದ ಮಾತಾಡ್ತಾರೆ, ಆದ್ರೆ ಅರ್ಧಂಬರ್ಧ ನಿರ್ದೆಯಲ್ಲಿ ಹುಚ್ಚಿಡಿದದಲ್ಲ ಅದು ಪ್ರಕಾಶ್ ರೈ.